ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಪ್ರಿಡಿಕ್ಷನ್ ಪಾಸ್ ನಂದು ಪ್ರಿಡಿಕ್ಷನ್ ಪಾಸ್ ಗುರು. ಕಂಟಿನ್ಯೂ ಮೂರನೇ ಮ್ಯಾಚ್ ಇದು ನಂದು ಪಾಸ್ ಆಗ್ತಿರೋದು ಪ್ರಿಡಿಕ್ಷನ್. ಸೊ ಅದಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ. ಸೊ ನಂದು ವಾಟ್ಸಪ್ ಗ್ರೂಪ್ ಇದೆ ನನ್ನ ಚಾನಲ್ದು. ಸೊ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬೇಗ ಹೋಗ್ಬಿಟ್ಟು ಆ ಗ್ರೂಪ್ಗೆ ಜಾಯ್ನ್ ಆಗಿ, ಆ ಲಿಂಕಿಂದ ಆ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ದಟ್ ನಿಮಗೆ ಇಮ್ಮಿಡಿಯೇಟ್ ಅಪ್ಡೇಟ್, ಅದರಲ್ಲಿ ಕಂಟಿನ್ಯೂ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ದಯವಿಟ್ಟು ಹೋಗ್ಬಿಟ್ಟು ಇವಾಗಲೇ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಟಾಸ್ ಗೆದ್ದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಬೌಲಿಂಗ್ ತಗೊಳುತ್ತೆ. ಸೊ ಫಸ್ಟ್ ಓವರಲ್ಲೇ ಖಲೀಲ್ ಅಹಮದ್ ಅವರು, ಸೊ ನಾನು ನಿಮಗೆ ಹೇಳಿದ್ದೆ ಖಲೀಲ್ ಅಹಮದ್ ಅವರು ಬೌಲಿಂಗ್ನಲ್ಲಿ 3 ವಿಕೆಟ್ ತಗೊಳ್ತಾರೆ ಅಂತಂದು. ಸೊ ಅದೇ ರೀತಿ ಆಯಿತು. ಆ್ಯಂಡ್ ರೋಹಿತ್ ಶರ್ಮಾ ಅವರು 10 ರನ್ ಒಳಗೆ ಔಟ್ ಆಗ್ತಾರೆ ಅಂತ ಹೇಳಿದ್ದೆ. ನೋಡಿ ನನ್ನ ಪ್ರಿಡಿಕ್ಷನ್. ಸೊ 10 ರನ್ ಒಳಗೇನೆ ಔಟ್ ಆಗಿದ್ದಾರೆ. ಸೊ 10 ರನ್ ಅಲ್ಲ, ಅವರು ಡಕ್ಔಟ್ ಆಗಿದ್ದಾರೆ ರೋಹಿತ್ ಶರ್ಮಾ ಅವರು. ಇದೊಂದು ಏನಂತಾರೆ, ಒಂದು ನನ್ನ ಪ್ರಿಡಿಕ್ಷನ್ ಒಂದು ಪಾಸಿಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಅಶ್ವಿನ್ ಅವರು ಒಂದು ಒಳ್ಳೆ ಅತ್ಯುತ್ತಮವಾದಂಥ ಒಂದು ಎಕನಾಮಿಕಲ್ ಸ್ಪೆಲ್ ಮಾಡ್ತಾರೆ ಅಂತ ಹೇಳಿದೆ. ಅದೇ ರೀತಿನೇ ಒಂದು ಅತ್ಯುತ್ತಮವಾದಂಥ ಒಂದು ಬೌಲಿಂಗ್ ಮಾಡಿದರೆ. ಆ್ಯಂಡ್ ಅವರು ಬಂದ್ಬಿಟ್ಟು ವಿಲ್ ಜಾಕ್ಸ್ ಅವರ ವಿಕೆಟ್ ಅನ್ನು ತಗೊಂಡ್ರು. ಸೊ ಜಸ್ಟ್ ಮಿಡ್ ಆಫ್ ನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ವಿಲ್ ಜಾಕ್ಸ್ ಅವರು. ಸೊ ತುಂಬಾ ಹೊತ್ತು ನಿಲ್ಲಲ್ಲ ಯಾರು ಕೂಡ, ರೋಹಿತ್ ಶರ್ಮಾ ಆಗಿರ್ಬೋದು ಅಥವಾ ವಿಲ್ ಜಾಕ್ಸ್ ಆಗಿರ್ಬೋದು, ಯಾರು ಕೂಡ ನಿಲ್ಲಲ್ಲ. ಸೊ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಂಡ್ ತಿಲಕ್ ವರ್ಮಾ ಅವರು ಸ್ವಲ್ಪ ಸ್ಟ್ಯಾಂಡ್ ಕೊಡ್ತಾರೆ, ಅಂದ್ರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಥ್ರೆಟ್ ಆಗಿದ್ದು ನೂರ್ ಅಹಮದ್ ಅವರು. ಸೊ ಇದು ಕೂಡ ನಾನು ಹೇಳಿದ್ದೆ. ಸೊ ಪ್ರಿಡಿಕ್ಷನ್ ಅಲ್ಲಿ ನೂರ್ ಅಹಮದ್ ಅವರು 3 ವಿಕೆಟ್ ತಗೊಳ್ತಾರೆ ಅಂತಂದು. ಸೊ ಅದೇ ರೀತಿ ಆಯ್ತು. ಸೊ ಎಸ್ಪೆಷಲಿ ಒಂದು ವಿಕೆಟ್ ತಗೊಳ್ತಾರೆ ಸೂರ್ಯಕುಮಾರ್ ಯಾದವ್ ಅವ್ರದ್ದು. ಅದು ಕ್ರೆಡಿಟ್ ಗೋಸ್ ಟು ಧೋನಿ ಅವರಿಗೆ ಅಂತ ಹೇಳ್ಬೋದು. ಬಿಕಾಸ್ ಯಾಕಂದ್ರೆ ಧೋನಿ ಅವ್ರ ವಿಕೆಟ್ ಅದು ಆ ಲೆವೆಲ್ಗೆ 0.12 ಸೆಕೆಂಡ್ಸ್ ನಲ್ಲಿ ಅವ್ರನ್ನ ಸ್ಟಂಪ್ ಮಾಡ್ತಾರೆ. ಲಿಟ್ರಲಿ ಧೋನಿ ಅವ್ರನ್ನ ಈ ಏಜ್ ಅಲ್ಲೂ ಒಂಥರ ಏನಂತಾರೆ, ಸ್ಟೇಡಿಯಂನಲ್ಲಿ ಅವ್ರು ಇರೋದೇ ಒಂಥರ ಪಾಸಿಟಿವ್ ವೈಬ್ಸ್. ಸೊ ಅವ್ರನ್ನ ಇವಾಗಲೂ ಕಣ್ ತುಂಬ್ಕೊಳ್ಳೋದೇ ಒಂದು ನಮಗೆಲ್ಲ ಖುಷಿ. ಸೊ ಆಬ್ವಿಯಸ್ಲಿ ನಾನು ನಿಮಗೆ ಹೇಳಿದ್ದೆ, ನೂರ್ ಅಹಮದ್ ಅವರು ಎಕನಾಮಿಕಲ್ ಸ್ಪೆಲ್ಗಿಂತ ಅವ್ರ ವಿಕೆಟು ಎಲ್ಲ ಒಟ್ಟು ನಿಮಗೆ ಹೇಳಿದ್ದೆ ನಾನು ಥ್ರೆಟ್ ಆಗ್ತಾರೆ ಅಂತಂದು. ಪ್ರಿಡಿಕ್ಷನ್ ಅಲ್ಲಿ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ 155 ರನ್ ಹೊಡಿತಾರೆ. ಸೊ 9 ವಿಕೆಟ್ ಕಳ್ಕೊಂಡು ಮುಂಬೈ ಅವರು. ಬಟ್ ಇದು ಯಾವುದೇ ರೀತಿ ಪಾರ್ ಸ್ಕೋರ್ ಕೂಡ ಅಲ್ಲ. ಸೊ ಆ ಚಿದಂಬರಂ ಸ್ಟೇಡಿಯಂನಲ್ಲಿ. ಸೊ ಇದನ್ನ ಚೇಸ್ ಮಾಡಕ್ಕೆ ಬಂದಂತ ಋತುರಾಜ್ ಗಾಯಕ್ವಾಡ್ ತಂಡ, ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಸೊ ಮೊದಲ ಓವರ್ನಲ್ಲೇ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಓವರ್ನಲ್ಲೇ ವಿಕೆಟ್ ಹೋಗುತ್ತೆ ಅವರಿಗೆ. ರಾಹುಲ್ ತ್ರಿಪಾಠಿ ಅವರು ಬೇಗ ಔಟ್ ಆಗ್ತಾರೆ. ಸೊ ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಜೊತೆಗೆ ರಚಿನ್ ರವೀಂದ್ರ ಅವರು ಇಬ್ರು ಕೂಡ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾರೆ. ಸೊ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಫುಲ್ ಸ್ಪೀಡ್ ಆಗಿ ಆಡ್ತಾರೆ. ರಚಿನ್ ರವೀಂದ್ರ ಅವರು ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇರ್ತಾರೆ. ಸೊ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಟ್ಟು ಸೊ ಒಂದು ದಡಕ್ಕೆ ಸೇರಿಸ್ತಾರೆ. ಸೊ ವಿಕೆಟ್ ಹೋದ್ರು ಕೂಡ ಲಾಸ್ಟ್ಗೆ ಸ್ಯಾಮ್ ಕರನ್ ಅವರೆಲ್ಲ ಮ್ಯಾಚ್ ವಿನ್ ಮಾಡಿಸ್ತಾರೆ. ಸೊ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಮುಂಬೈ ಕಡೆ ಡೆಬ್ಯೂ ಸೀಸನ್ ಅಲ್ಲಿ ಬಂದಂತ ವಿಘ್ನೇಶ್ ಪುತ್ತೂರ್ ಅವರು 3 ವಿಕೆಟ್ ತಗೊಳ್ತಾರೆ. ಸೊ ಇದಿಷ್ಟು ನನ್ನ ಒಂದು ಪ್ರಿಡಿಕ್ಷನ್ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಕಂಟಿನ್ಯೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರಿಡಿಕ್ಷನ್ ವಿಡಿಯೋ ಕಂಟಿನ್ಯೂಸ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿಗ್ತಾ ಇರೋಣ ಮತ್ತೆ ಬಾಯ್.